ನಾನು ಬೇಸಿಗೆಯಲ್ಲಿ ಏನೇನು ಮಾಡಬೇಕು ಗರ್ಭಿಣಿ ಹೆಣ್ಮಕ್ಳು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಈ ವರ್ಷ ಏನಾಗಿದೆ ಅಂದರೆ ಪ್ರತಿ ವರ್ಷಕ್ಕಿಂತನೂ ಬೆಂಗಳೂರಲ್ಲಿ ಯು ವಿ ಇಂಡೆಕ್ಸ್ ಅಂತ ಹೇಳ್ತೀವಿ, ಅಲ್ಟ್ರಾ ವೈಲೆಟ್ ಇಂಡೆಕ್ಸು ಪ್ರತಿ ವರ್ಷ ಸರಿಸುಮಾರು 11 ಇರೋದು ಈ ವರ್ಷ 13ಕ್ಕೆ ಏರಿದೆ. ಇದರಿಂದ ಏನು ಇಂಪ್ಯಾಕ್ಟ್, ಇದರಿಂದ ಏನು ಎಫೆಕ್ಟ್ ಬೀಳುತ್ತೆ ಗರ್ಭಿಣಿ ಹೆಣ್ಮಕ್ಳ ಮೇಲೆ, ಮತ್ತು ಇದಕ್ಕೆ ನಾವು ತಡೆಗಟ್ಟೋದಕ್ಕೆ ಏನು ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಬೇಸಿಗೆ ಅಂದ ತಕ್ಷಣ ಡೆಫಿನೆಟ್ಲಿ ನೀರಿನ ಪ್ರಮಾಣ ಜಾಸ್ತಿ ಇರಬೇಕು. ಮುಂಚೆ ಎಲ್ಲ ನೀವು ಚಳಿಗಾಲದಿಂದ ಬೇಸಿಗೆಗೆ ಈಗ ವೆದರ್ ಟ್ರಾನ್ಸಿಷನ್ ಆಗೋ ಟೈಮಲ್ಲಿ 2.5-3 ಲೀಟ್ರ್ ಮುಂಚೆಯಿಂದ ಕುಡಿತಿರ್ತೀರ ನೀವು ಪ್ರೆಗ್ನೆಂಟ್ ಇದ್ದಾಗ. ಬಟ್ ಡೆಫಿನೆಟ್ಲಿ ಈಗ ಬೇಸಿಗೆ ಜಾಸ್ತಿ ಆದಂಗೆ, ತಾಪಮಾನ ಜಾಸ್ತಿ ಆದಂಗೆ ನೀವು ಅದನ್ನು ಇನ್ಕ್ರೀಸ್ ಮಾಡಿಕೊಳ್ಳೇಬೇಕು. 3-3.5 ಲೀಟ್ರು ಅಥವಾ 4 ಲೀಟ್ರ್ ತನಕ ನೀವು ಕುಡಿಬೋದು. ಬಿಕಾಸ್ ತುಂಬ ನೀರಿನ ಅಂಶ ಸ್ವೆಟ್ಟಾಗಿ ಕನ್ವರ್ಟ್ ಆಗುತ್ತೆ, ವಾಟರ್ ಲಾಸ್ ಆಗುತ್ತೆ, ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ನೀರಿನ ಅಂಶ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಇದು ಎಲ್ಲ ಜ್ಯೂಸಸ್ ಕುಡಿಬೋದು, ಫ್ರೆಶ್ ಜ್ಯೂಸಸ್ಸು. ಬಟ್ ಆದಷ್ಟು ಫ್ರೆಶ್ ಫ್ರೂಟ್ ಜ್ಯೂಸ್ಗಿಂತನೂ ಹಣ್ಣುಗಳನ್ನು ಡೈರೆಕ್ಟಾಗಿ ತಿನ್ನೋದು ತುಂಬ ಒಳ್ಳೆಯದು. ಅದರಲ್ಲಿ ವಾಟರ್ ಮೆಲನ್ನು, ಮಸ್ಕ್ ಮೆಲನ್ನು ಅಥವಾ ಕರ್ಬೂಜದ ಹಣ್ಣು, ಕಲ್ಲಂಗಡಿ ಹಣ್ಣು, ಆಮೇಲೆ ಕೋಕೋನಟ್ ವಾಟರ್. ಸೊ ಇದೆಲ್ಲ ನೀವು ಚೆನ್ನಾಗಿ ತೊಗೊಳೋದ್ರಿಂದ ನಿಮ್ಮದು ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸು ಮತ್ತು ನೀರಿನ ಪ್ರಮಾಣ ಚೆನ್ನಾಗಿ ಬಾಡಿಯಲ್ಲಿ ಮೇಂಟೈನ್ ಆಗುತ್ತೆ. ಮಜ್ಜಿಗೆನ ಆದಷ್ಟು ತೊಗೊಳ್ತಾ ಹೋಗಿ, ಅದರಲ್ಲಿ ಈವನ್ ಕ್ಯಾಲ್ಶಿಯಂ ಮತ್ತು ಪ್ರೋಟೀನ್ ಅಂಶನೂ ಸ್ವಲ್ಪ ಮಟ್ಟಿಗಿರುತ್ತೆ. ಹಾಗಾಗಿ ನಿಮಗೆ ಬೇಗ ಸುಸ್ತಾಗೋದಿಲ್ಲ ಮತ್ತು ಡಿಹೈಡ್ರೇಷನ್ ಆಗೋದಿಲ್ಲ. ಆಮೇಲೆ ಆದಷ್ಟು ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ನೀವು ಬಿಸಿಲಿಗೆ ಆಚೆ ಬರಬೇಡಿ. ಬಿಕಾಸ್ ಈ ಯು ವಿ ಇಂಡೆಕ್ಸ್ ಅಂತ ಏನು ಹೇಳ್ತೀವಲ್ಲ, ಅದು ತುಂಬ ಸ್ಕಿನ್ ಬರ್ನ್ ಮಾಡುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಆಲ್ರೆಡಿ ಸ್ಕಿನ್ನು ತುಂಬ ಡ್ರೈ ಇರುತ್ತೆ, ರ್ಯಾಷಸ್ಸು, ಇರಿಟೇಷನ್ ಎಲ್ಲ ಅದರ್ವೈಸ್ ಆಲ್ಸೋ ಆಗ್ತಾನೆ ಇರುತ್ತೆ. ಅಂಥದ್ರಲ್ಲಿ ಯಾವಾಗ ಈ ಯು ವಿ ರೇಸ್ಗಳು ಚರ್ಮಕ್ಕೆ ಬಿದ್ದವಾಗ ಇರಿಟೇಷನ್ಸ್ ಜಾಸ್ತಿ ಆಗೋದು, ಸನ್ ಬರ್ನ್ ಜಾಸ್ತಿ ಆಗೋದು, ರೆಡ್ ಕಲರ್ ರ್ಯಾಷಸ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಆಲ್ವೇಸ್ ನೀವು ಆಚೆ ಸಪೋಸ್ 11 ಗಂಟೆಯಿಂದ 4 ಗಂಟೆ ಟೈಮಲ್ಲಿ ನೀವು ಆಚೆ ಹೋಗಬೇಕು ಅಂದರೆ ಆಲ್ವೇಸ್ ನೀವು ಸೇಫಾಗಿರುವಂಥ ಸನ್ಸ್ಕ್ರೀನ್ಗಳನ್ನು ಯೂಸ್ ಮಾಡ್ಕೋಬಹುದು. ಆ್ಯಂಡ್ ಆದಷ್ಟು ನೀರಿನ ಅಂಶ ಜಾಸ್ತಿ ತೊಗೊಳೋದ್ರಿಂದ ನಿಮಗೆ ಡಿಹೈಡ್ರೇಷನ್ ಅಂತ ಆಗೋದಿಲ್ಲ. ಪ್ಲಸ್ ಇದರಿಂದ ಏನಾಗ್ಬೋದು, ಸಪೋಸ್ ನಾವು ಯಾಕೆ ಇಷ್ಟು ಡಿಹೈಡ್ರೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದರಲ್ಲೂ ಪ್ರೆಗ್ನೆನ್ಸಿಯಲ್ಲಿ ನೀರಿನ ಅಂಶ ಕಡಿಮೆ ಆದರೆ ನಿಮಗೆ ಯೂರಿನ್ ಇನ್ಫೆಕ್ಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಅದರ್ವೈಸ್ ಆಲ್ಸೋ ಪ್ರೆಗ್ನೆನ್ಸಿಯಲ್ಲಿ ಯೂರಿನ್ ಇನ್ಫೆಕ್ಷನ್ಗಳು ಜಾಸ್ತಿನೇ ಇರುತ್ತೆ. ಅಂಥದ್ರಲ್ಲಿ ಯಾವಾಗ ನೀರಿನ ಅಂಶ ಕಮ್ಮಿ ಆಗುತ್ತೋ ಯೂರಿನ್ ಇನ್ಫೆಕ್ಷನ್ಗಳು ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಅದರಿಂದ ನಿಮಗೆ ಹುಷಾರಿಲ್ದಂಗೆ ಆಗ್ಬೋದು, ಪದೇ ಪದೇ ವಾಶ್ರೂಮ್ಗೆ ಹೋಗ್ಬೇಕು ಅನಿಸುತ್ತೆ, ಅಥವಾ ಯೂರಿನಲ್ಲಿ ಬರ್ನಿಂಗ್ ಆಗಬಹುದು. ಸೊ ಅಥವಾ ಯೂರಿನ್ ಫೌಲ್ ಸ್ಮೆಲ್ಲಿಂಗ್ ಥರ ಬರ್ಬೋದು. ಸೊ ಇದೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ನೀರಿನ ಅಂಶ ಬಾಡಿಯಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಪ್ಲಸ್ ಮಗುವಿನ ಸುತ್ತಲೂ ಸ್ವಲ್ಪ ನೀರಿರುತ್ತೆ, ಅದನ್ನು ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಯಾವಾಗ ನಿಮ್ಮದು ಬಾಡಿಯ ನೀರಿನ ಪ್ರಮಾಣ ಕಮ್ಮಿ ಆಗ್ತಾ ಹೋಗುತ್ತೋ ಅಥವಾ ನಿಮ್ಮ ಇಂಟೇಕ್ ಕಮ್ಮಿ ಆಗ್ತಾ ಹೋಗುತ್ತೋ, ಆವಾಗ ಮಗುವಿನ ಸುತ್ತಲೂ ಇರುವ ನೀರಿನ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಅದನ್ನು ನಾವು ಆಲಿಗೋಹೈಡ್ರಾಮಿಸ್ ಅಂತ ಹೇಳ್ತೀವಿ. ಅದರಿಂದ ಮಗುಗೂ ತೊಂದರೆ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಬೇಕು ಅಂದರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.